ಹಲೋ, ನಾನಪ್ಪ ಶ್ರೀಪತಿ. ರೆಡಿನಾ? ಹೊಟ್ಬಿಟ್ಟಿದ್ದೀರಾ? ಹಾಂ, ಸರಿ 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 ಸರಿ. ಇಲ್ಲ, ನಾವು ಬಂದ್ಬಿಡ್ತೀವಿ. ಹಾಂ 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 ಹಾಂ, ಹೆಣ್ಣಿನ ಮನೆಯವ್ರ ಅಡ್ರೆಸ್ ಕೊಟ್ಟಿದ್ದೀನಿ. ಹುಷಾರು, ಏನೂ ತೊಂದರೆ ಆಗಲ್ಲ ತಾನೇ? ಸರಿಯಪ್ಪ. ಇಲ್ಲ, ನಾವು ಬಂದ್ಬಿಡ್ತೀವಿ. ಆಲ್ಮೋಸ್ಟ್ ನಿಮ್ಮ ಹಿಂದೆನೇ ನಾವು ಇರ್ತೀವಿ ಅಂತ ಇಟ್ಕೊ. ಓಕೆಪ್ಪ, ಓಕೆ ಓಕೆ, ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ಸ್. ಹಾಂ, ಹೊರಟಿದ್ದಾರಂತೆ ರಘುರಾಮ. ನಡಿ, ನಾವು ಹೊರಡೋಣ. ಸರಿ, ಪ್ರೇಮೇ ಬರಲಿಲ್ವಲ್ಲ? ಒಂದು ನಿಮಿಷ ಮಿಸ್ಟ್ರೆ. ಪ್ರೇಮ್ ಅಂಕಲ್ ಬಂದೆ, ಬಾಪ ಬೇಗ. ಓ ಭಾರಿ ಏನಯ್ಯ ನೀನು, ಒಳ್ಳೆ ನೀನೇ ವರಪೂಜೆಗೆ ರೆಡಿ ಆಗೋ ಥರ ರೆಡಿಯಾಗಿ ಬರ್ತಾ ಇದೆಯಾ? ಚ. ಸಾರಿ ತಾತ, ನಮ್ಮ ಕ್ಲೈಂಟ್ ಒಬ್ಬರಿಗೆ ಒಂದು ಇಂಪಾರ್ಟೆಂಟ್ ಮೇಲ್ ಕಳಿಸ್ಬೇಕಾಗಿತ್ತು, ಹಾಗಾಗಿ ಲೇಟ್ ಆಗೋಯ್ತು. ಬನ್ನಿ ಹೊರಡೋಣ. ಸರಿ ನಡಿ, ಇಲ್ದವ್ರೆ ರಾಹು ಕಾಲ ಬಂದ್ಬಿಡುತ್ತೆ, ಆಮೇಲೆ ಕಷ್ಟ ಆಗುತ್ತೆ. ಅರೆ ಸಾಕ್ಷಿ, ಇವತ್ತು ಡಾಕ್ಟರ್ ಹತ್ರ ಹೋಗ್ಬೇಕಾಗಿತ್ತಲ್ವ ನೀನು ಚೆಕಪ್ಗೆ? ಹೌದಪ್ಪ, ಅವ್ರಿಗಿವತ್ತೇನೋ ಒಂದು ಎಮರ್ಜೆನ್ಸಿ ಕೇಸ್ ಇದೆಯಂತೆ, ಅದಕ್ಕೆ ನಾಳೆ ಬರೋಕ್ಕೆ ಹೇಳಿದ್ರು. ಓ, ಹೌದು, ನೀವೆಲ್ಲ ಎಲ್ಲಿಗೆ ಹೊರಟಿದ್ದೀರಾ? ಅಯ್ಯ, ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಹೀಗೆ ಅಪಶಕನ ಯಾರು ಮಾತಾಡ್ತಾರೆ ನಮ್ಮ ಹುಡುಗಿ ನೋಡಕ್ಕೆ ಹೋಗ್ತಾ ಇದ್ವಿ. ಹುಡುಗಿನ? ಯಾರಿಗೆ? ನನಗೆ. ಸರಿನಾ ತಾತ? ಮತ್ತಿನ್ನೇನಮ್ಮ. ಅಲ್ಲಮ್ಮ, ಆ ಹೊತ್ತು ಅದ್ಯಾವುದೋ ಮೈತ್ರಿ ಅಂತ ಹುಡುಗಿ ಬಂದಿತ್ತಲ್ಲ, ಅವಳಿಗೆ ನಮ್ಮ ಕಡೆ ಹುಡುಗನ್ನ ಒಬ್ಬನ್ನ ನೋಡ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ, ಆ ಹುಡುಗನ್ನ ಅವ್ರ ಮನೆಗೆ ನೋಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸರಿನಮ್ಮ? ಪ್ರೇಮ್, ಈ ವಿಷಯ ನೀವು ನಂಗೆ ಹೇಳಲೇ ಇಲ್ಲ. ಅಯ್ಯ, ಅಲ್ಲಮ್ಮ, ಈ ವಿಷಯನ ಅವ್ನು ನಿನಗೆ ಯಾಕೆ ಹೇಳಬೇಕು ಅಂತೀನಿ. ಅವನೇನು ಎರಡನೇ ಮದುವೆ ಮಾಡ್ಕೋತಿದ್ದಾನ ನಿನಗೆ ಹೇಳಿ ನೀನು ಪರ್ಮಿಷನ್ ತಗೊಳ್ಳೋದಕ್ಕೆ? ಯಾರ್ದೋ ಮನೆ ಮದುವೆ, ಅದಕ್ಕೆ ನಿನಗೆ ಯಾಕೆ ಹೇಳಬೇಕು? ಹಾಗಲ್ಲ ತಾತ, ಮೈತ್ರೇಯಿನೇ ಈ ಸಂಬಂಧ ಬೇಡ ಅಂದಮೇಲೆ. ಅಲ್ಲಮ್ಮ, ಅವಳೇನೋ ಬೇಡ ಅಂತ ಅನ್ಲು ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಇದ್ಬಿಡೋಕ್ಕಾಗತ್ತಾ? ಹಿರಿಯರಾಗಿ ನಾವಿರೋದು ಯಾತಕ್ಕೆ ಹೇಳು? ಪಾಪ ಅವ್ರ ತಾಯಿ ಒದ್ದಾಡ್ಕೊಂಡು ಫೋನ್ ಮಾಡ್ತಾ ಇದ್ದಾರೆ. ಅವಳು ಫೋನ್ನಲ್ಲೇನೆ ಹುಡುಗನ್ನು ನೋಡಿದ್ರೆ ಬೇಡ ಅಂತ ರಿಜೆಕ್ಟ್ ಮಾಡಲಿ. ನೋಡಮ್ಮ, ಒಂದು ಸಲ ನಮ್ಮ ಹುಡುಗನ್ನ ಡೈರೆಕ್ಟಾಗಿ ಅವಳು ಮೀಟ್ ಮಾಡಲಿ, ಆಮೇಲೆ ಅವಳೇ ಸಂತೋಷವಾಗಿ ಅವನನ್ನು ಮದುವೆ ಆಗ್ತಾಳೆ. ಹಾಗಿದ್ದಾನೆ ನಮ್ಮ ಹುಡುಗ, ಅಲ್ವೇನೋ ಪ್ರೇಮ್? ಹೌದು ತಾತ, ನೀವು ತೋರಿಸಿರೋಂಥ ಹುಡುಗನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಅವಳು ಪುಣ್ಯ ಮಾಡಿರಬೇಕು. ಅವಳು ಬೇಡ ಅನ್ನೋದಕ್ಕೆ ಯಾವ ಕಾರಣನೂ ಇಲ್ಲ. ತಾತ, ಅಂಕಲ್ ಹೊರಡೋಣವಾ? ಲೇಟ್ ಆಗುತ್ತೆ. ಬರ್ತೀವಮ್ಮ. ಬರ್ತೀವಮ್ಮ. ನೋಡ್ದ್ಯಾ ಸ್ವಾತಿ, ಪ್ರೇಮ್ ನನ್ನ ಬೆನ್ ಹಿಂದೆ ಎಂಥ ಪಿತೂರಿ ಮಾಡ್ತಿದ್ದಾರೆ ಅಂತ? ನನಗೆ ಗೊತ್ತಿಲ್ಲದೆ ಇವರೆಲ್ಲ ಮೈತ್ರೇಯಿಗೆ ಗಂಡು ಗೊತ್ತು ಮಾಡೋದಕ್ಕೆ ಹೋಗ್ತಿದಾರಲ್ಲ, ಈಗ ನನಗೆ ಅರ್ಥ ಆಗ್ತಾ ಇದೆ ನನ್ನನ್ನು ಯಾಕೆ ಚೆಕಪ್ಪಿಗೆ ಕಳಿಸಿದ್ರು ಅಂತ. ನೀನು ಇದರಲ್ಲಿ ಶಾಮೀಲಾಗಿದೆಯಾ? ಇದೆಲ್ಲ ಬೇಕಾ ಸಾಕ್ಷಿ ನಿನಗೆ? ಆ ಮೈತ್ರಿ ಯಾರನ್ನಾದ್ರೂ ಮದುವೆ ಮಾಡ್ಕೊಂಡು ಸುಖವಾಗಿರಲಿ ಬಿಡು. ಈ ಉಸಾಬರಿ ಎಲ್ಲ ನಿನ್ಗೆ ಯಾಕೆ? ಪ್ರೇಮ್ ಮಾಡಿರೋದ್ರಲ್ಲಿ ಏನೂ ತಪ್ಪಿಲ್ಲ. ಸರಿ ಸ್ವಾತಿ, ನನಗ್ಯಾಕೋ ತುಂಬ ಸುಸ್ತಾಗ್ತಿದೆ, ಸ್ವಲ್ಪ ನನ್ನ ರೂಮಿಗೆ ಕಾಫಿ ತಂದು ಕೊಡ್ತೀಯಾ? ಸರಿ, ನೀನು ರೆಸ್ಟ್ ಮಾಡ್ತಿರೋ, ನಾನು ಕಾಫಿ ತರ್ತೀನಿ. ಹೇಳಿ ಸಾಕ್ಷಿ ಅವರೇ. ಏನು ಹೊಸ ಸಮಾಚಾರ ಕೇಳಿದೆ? ಇವತ್ತು ನಿಮ್ಮನ್ನು ನೋಡೋದಕ್ಕೆ ಗಂಡಿನ ಕಡೆಯವ್ರು ಬರ್ತಿದ್ದಾರಂತೆ?
ಗಂಡಿನ ಕಡೆಯವರ ಆರ್ ಯು ಜೋಕಿಂಗ್? ಇಲ್ಲ ಮೈತ್ರಿ ಇವರೇ, ನಾನು ಯಾಕೆ ಜೋಕ್ ಮಾಡಲಿ, ಸೀರಿಯಸ್ ಆಗೇ ಹೇಳ್ತಿದ್ದೀನಿ. ನಿಮ್ಗೊಂದು ವಿಷಯ ಗೊತ್ತಾ? ಪ್ರೇಮ್ ಅತ್ತೆ ಮಾವನಿಗೆ ನೀವು ಪ್ರೇಮ್ನ ಇಷ್ಟಪಡ್ತಿದ್ರಿ ಅನ್ನೋ ವಿಷಯ ಗೊತ್ತಾಗಿದೆ. ಅದಕ್ಕೆ ನಿಮಗೊಂದು ಹುಡುಗನ್ನ ಗಂಟು ಹಾಕಬೇಕು ಅಂತ ಅವ್ರ ಉದ್ದೇಶ. ಸೊ ದ್ಯಾಟ್ ನೀವು ಅವ್ರ ಮಗಳ ವಿಷಯಕ್ಕೆ ಇಂಟರ್ಫಿಯರ್ ಆಗಲ್ಲ, ಪ್ರೇಮಿಂದ ದೂರ ಇರ್ತೀರಾ ಅಂತ. ಹೌದಾ? ಇದೇ ವಿಷಯಕ್ಕೆ ನನ್ನ ಫ್ರೆಂಡ್ ಸಂಯುಕ್ತಾಗೂ ಪ್ರೇಮ್ಗೂ ಜಗಳ ಆಗ್ತಾ ಇರುತ್ತಂತೆ. ನೀವು ಯಾರಿಗೂ ಒಳ್ಳೆ ಗಂಡ ಆಗೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನಾನು ನಿಮ್ಮನ್ನು ಡಿವೋರ್ಸ್ ಮಾಡಿದ್ರು ಮೈತ್ರಿನ ಮದುವೆ ಆಗೋದಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅಂತ ಜಗಳ ಮಾಡ್ತಿರ್ತಾಳಂತೆ. ಈ ಕಡೆ ನೋಡಿದ್ರೆ ಅವಳ ಅಪ್ಪ ಅಮ್ಮ ನಿಮ್ಗೆ ಆದಷ್ಟು ಬೇಗ ಒಂದು ಮದುವೆ ಮಾಡಿ ಸಾಗಿ ಹಾಕಬೇಕು ಅಂತ ನೋಡ್ತಿದ್ದಾರೆ. ಪಾಪ ಇವರೆಲ್ಲರ ಮಧ್ಯ ಸಿಕ್ ಹಾಕೊಂಡು ಬದ್ದಾಡ್ತಾ ಇರೋದು ಪ್ರೇಮ್. ಹೌದಾ? ಇಷ್ಟೆಲ್ಲ ನಡೆದಿದೆ ಅಂತ ನನಗೆ ಗೊತ್ತೇ ಇಲ್ಲ. ಇನ್ಫ್ಯಾಕ್ಟ್ ಇವತ್ತು ಗಂಡಿನ ಕಡೆಯವರು ನಮ್ಮನೆಗೆ ಬರ್ತಿದ್ದಾರೆ ಅಂತ ಅಮ್ಮ ನನಗೊಂದು ಸಣ್ಣ ಕ್ಲೂ ಕೂಡ ಕೊಟ್ಟಿಲ್ಲ. ಎಲ್ಲ ಪ್ರೀ ಪ್ಲ್ಯಾನ್ ಮೈತ್ರಿ ಅವರೇ. ರಘುರಾಮ್ ಅವರು ನಿಮ್ಮ ಬಾಸ್ ಆಗಿದ್ರು ನೋಡಿ, ಅದಕ್ಕೆ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಕೂಡ ಅಧಿಕಾರ ಚಲಾಯಿಸ್ತಿದ್ದಾರೆ ಅನಿಸುತ್ತೆ. ಅವರೇ ಎಲ್ಲ ಗುಟ್ಟಾಗಿ ನಿಮ್ಮ ತಾಯಿ ಹತ್ರ ಹೇಳಿ ಅರೇಂಜ್ಮೆಂಟ್ಸ್ ಮಾಡಿರೋದು. ಸಾರಿ, ನನಗೆ ಯಾರ ಬಗ್ಗೆನೂ ಕಮೆಂಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ಆದರೆ ನಿಮ್ಮ ಫೀಲಿಂಗ್ಸ್ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೀನಲ್ವಾ, ಅದಕ್ಕೆ ಮನಸ್ಸು ತಡೀಲಿಲ್ಲ, ಫೋನ್ ಮಾಡಿದೆ. ನಿರ್ಧಾರ ನಿಮಗೆ ಬಿಟ್ಟಿದ್ದು. ಈಗ ಗಂಡಿನ ಕಡೆಯವರು ನಿಮ್ಮ ಮನೆಗೆ ಬರ್ತಿದ್ದಾರೆ ನೋಡಿ, ನೀವೇನು ಡಿಸೈಡ್ ಮಾಡ್ತೀರೋ ಏನೋ. ಎನಿವೆ, ಆಲ್ ದಿ ಬೆಸ್ಟ್. ಬರಯ್ಯ ಶರ್ಮಾ, ಬಾ, ಇದೇ ಮನೆ. ಮೈತ್ರಿ, ಮೈತ್ರಿ, ಬಂದೇಮ್ಮ. ಏನಮ್ಮ ಇದೇನಿವತ್ತು ರೇಷ್ಮೆ ಸೀರೆ ಉಟ್ಕೊಂಡ್ಬಿಟ್ಟಿದ್ಯಾ? ದಿನ ನಾರ್ಮಲ್ ಆಗಿ ಸೀರೆ ಉಟ್ಕೊಂಡು ಬ್ಯಾಂಕಿಗೆ ಹೋಗೋದಿದ್ದೇ ಇದೆ. ಅದಕ್ಕೆ ಇವತ್ತು ಮನೆಯಲ್ಲಿ ರೇಷ್ಮೆ ಸೀರೆ ಉಟ್ಕೊಂಡು ರೆಡಿ ಆಗೋಣ ಅಂತ ಅನ್ನಿಸ್ತು, ಹಾಗಾಗಿ ರೆಡಿ ಆದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೇ, ನನ್ನ ದೃಷ್ಟಿನೇನು ಹಿಂಗಾಗತ್ತೆ. ಅಮ್ಮ, ನಂಗೆ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತಿದೆಯಲ್ಲ, ಏನಾದರೂ ಸಿಹಿ ತಿಂಡಿ ಮಾಡ್ತೀಯಾ? ಅದಕ್ಕೇನಂತೆ, ಕೇಸರಿ ಬಾತ್ ಮಾಡಿದ್ದೀನಿ. ಇದೇನಮ್ಮ, ಇವತ್ತು ಕೇಸರಿ ಬಾತ್ ಮಾಡಿಟ್ಟಿದ್ಯಾ? ದೇವ್ರ ನೈವೇದ್ಯಕ್ಕೆ ಮಾಡಿದ್ದೆ. ಇರು, ನಾನು ನೋಡ್ತೀನಿ. ಓಹ್, ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಬರ್ಬೋದಾಳಿಗೆ? ಬನ್ನಿ 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 ಒಳಗೆ. ಬನ್ನಿ. ಕೂತ್ಕೊಳ್ಳಿ. ಹಾಂ, ತೊಳೆಯ. ರಘುರಾಮ, ನಾವು ಬಂದ ಕೆಲಸ ಸುಸೂತ್ರವಾಗಿ ಆಗತ್ತೆ ಕಣಯ್ಯ. ಬರ್ತಾ ಇದ್ದ ಹಾಗೇನೆ ಮದುವೆ ಹುಡುಗಿನೇ ಬಂದು ಬಾಗಿಲು ತೆಗೆದ್ಲು. ಅಮ್ಮ, ಅವರು ಶ್ರೀಪತಿ ಮೇಷ್ಟ್ರು, ನಮ್ಮ ತಾತ. ನಮಸ್ಕಾರ. ನಮಸ್ಕಾರ ಅಮ್ಮ. ನಮಸ್ಕಾರ. ಅವರು ರಘುರಾಮ್ ಅಂತ.
ನಮ್ಮ ಮಾವನವರು. ಮುಂಚೆ ಮೈತ್ರಿ ಅವ್ರ ಬ್ಯಾಂಕ್ನಲ್ಲಿ ಅವ್ರ ಬಾಸ್ ಆಗಿದ್ರು. ಓ ಹಾಂ, ಅವನು ಶೇಷಾಚಲ ಶರ್ಮಾ ಅಂತ ನನ್ನ ಸ್ನೇಹಿತ. ಅವರು ಅವನ ಧರ್ಮಪತ್ನಿ. ನಮಸ್ಕಾರ. ಇವನು ಅವರ ಸುಕುಮಾರ ಭಾಸ್ಕರ ಅಂತ. ನಮಸ್ಕಾರಪ್ಪ. ನೀನು ಕೂತ್ಕೋಪ್ಪ. ಯಾಕೆ ಮಗು ಅಷ್ಟೊಂದು ತಬ್ಬಿಬ್ಬಾಗಿ ನಿಂತು ಬಿಟ್ಟಿದ್ದೀಯಾ? ನಿನ್ನನ್ನು ನೋಡೋದಕ್ಕೆ ಬಂದಿರೋದವರು. ಅದು ನಾವು ಬಂದಿರೋದು ತೀರಾ ಸರ್ಪ್ರೈಸ್ ಆಗಿರಬೇಕು ಮೈತ್ರಿ ಅವ್ರಿಗೆ. ಅವ್ರ ತಾಯಿ ಇನ್ನೂ ಅವ್ರಿಗೆ ವಿಷಯ ಹೇಳಿಲ್ಲ. ಹಾಗೆಲ್ಲ ಏನಿಲ್ಲ, ನೀವೆಲ್ಲರೂ ಬರ್ತೀರಾ ಅಂತ ನಂಗೆ ಮೊದಲೇ ಗೊತ್ತಿತ್ತು. ಹೇಗೆ ಗೊತ್ತಾಯಿತು? ಅಮ್ಮ, ಹುಡ್ದಾಗ್ಲಿಂದ ನಾನೇನೋ ನೋಡ್ತಿದ್ದೀನಿ. ನೀನು ಬೆಳಗ್ಗೆಯಿಂದ ಪಡ್ತಿರೋ ಸಂಭ್ರಮ, ಮಾಡಿಟ್ಟಿರೋ ಸಿಹಿ ತಿಂಡಿ, ಇದನ್ನೆಲ್ಲ ನೋಡಿ ಹೀಗೆ ಏನೋ ಇರುತ್ತೆ ಅಂತ ನಾನು ಅಂದ್ಕೊಂಡೆ. ನೋಡಿದ್ರ ಭಾಸ್ಕರ್, ಹುಡುಗಿ ಎಷ್ಟು ಶಾರ್ಪು. ಹಾಂ, ಶಾರ್ಪ್ ಇಲ್ಲದೆ ಇರ್ತಾಳ? ಎಷ್ಟೇ ಅಂದರೂ ನಿನ್ನ ಬ್ಯಾಂಕ್ನಲ್ಲಿ ನಿನ್ನ ಕೈ ಕೆಳಗೆ ಕೆಲಸ ಮಾಡಿದವಳು. ಹೋಗಿ ಎಲ್ಲರಿಗೂ ತಿಂಡಿ ತಂದ್ಕೊಡು. ಅಯ್ಯೋ ಬೇಡಮ್ಮ, ಆ ತೊಂದರೆ ಎಲ್ಲ ತಗೋಬೇಡಿ. ಸರಿ, ಕಾಫಿ ತಗೊಂಬ. ಕೂತ್ಕೊಮ್ಮ, ಕೂತ್ಕೊ ನೀನು. ನೋಡಿ ತಾಯಿ, ಈ ನನ್ನ ಸ್ನೇಹಿತ ಅವನ ಮಗನಿಗೆ ಒಂದು ಒಳ್ಳೆ ಕಡೆ ಹುಡುಗಿನ ನೋಡ್ತಾ ಇದ್ದ. ನಿಮ್ಮ ಮಗಳ ಬಗ್ಗೆ ಡೀಟೇಲ್ಸ್ ಗೊತ್ತಾಗ್ತಾ ಇದ್ದ ಹಾಗೆ ನಮ್ಮ ಹುಡುಗ ಅರ್ಧ ಒಪ್ಕೊಂಡು ಬಿಟ್ಟ. ಈಗ ಅವಳನ್ನು ನೋಡ್ತಾ ಇದ್ದ ಹಾಗೆ ಕ್ಲೀನ್ ಬೋಲ್ಡ್ ಆಗ್ಬಿಟ್ಟ. ಅಲ್ವೇನೋ ಭಾಸ್ಕರ? ಮೈತ್ರಿ, ಹುಡುಗ ನಿನ್ನ ಎದುರಿಗೆ ಕೂತಿದ್ದಾನೆ. ನಿನ್ನ ಅಭಿಪ್ರಾಯ ಹೇಳ್ಬಿಡಮ್ಮ, ಏನು ಅಂತ. ಅಮ್ಮ, ಏನೇ? ನಾನು ಹುಡುಗನ ಜೊತೆ ಮಾತಾಡಬೇಕು. ಏನಂತೆ? ಏನು ಹೇಳ್ತಾ ಇದ್ದಾಳೆ ಮಗಳು? ಏನಿಲ್ಲ, ಅವಳು ಹುಡುಗನ ಜೊತೆ ಸ್ವಲ್ಪ ಮಾತಾಡಬೇಕಂತೆ. ಅಯ್ಯೋ, ಅಲ್ಲಮ್ಮ, ಇದು ನಿಮ್ಮ ಮನೆ. ಅವ್ರು ಮಾತಾಡೋದಕ್ಕೆ ನಾವು ಪರ್ಮಿಷನ್ ಕೊಡಬೇಕಾ? ಹೋಗಯ್ಯ ರಾಜ್ಕುಮಾರ, ಹೋಗು. ಅಯ್ಯಯ್ಯೋ, ಅದ್ಯಾಕೆ ಹಾಗೆ ನಾಚ್ಕೋತಾ ಇದ್ದೀಯ ನೀನು? ಹೋಗಯ್ಯ, ಎದ್ದು ಹೋಗು. ಏನೋ ಮಾತಾಡಬೇಕು ಅಂತ ಹೇಳಿದ್ರಿ, ಸಂಕೋಚ ಪಟ್ಕೋಬೇಡಿ, ಹೇಳಿ. ನಿಮ್ಮ ಫ್ರೆಂಡ್ ಅಂತ ತಿಳ್ಕೊಳ್ಳಿ. ನನಗೆ ಈ ಮದುವೆ ಇಷ್ಟ ಇಲ್ಲ. ಈಗ ಆಲ್ರೆಡಿ ನಾನು ಇನ್ನೊಬ್ಬರನ್ನ ಪ್ರೀತಿಸ್ತಿದ್ದೀನಿ. ಅವ್ರನ್ನೇ ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಈ ವಿಷಯನ ಮುಂಚೆನೇ ಹೇಳ್ಬೋದಾಗಿತ್ತಲ್ಲ. ನೀವಿವತ್ತು ಬಂದಿದ್ದು ಅನಿರೀಕ್ಷಿತ. ಒಂದು ಫೋನ್ ಮಾಡಿದ್ದಿದ್ರೆ ನಾನು ನನ್ನ ಉತ್ತರನ ಫೋನಲ್ಲೇ ಹೇಳ್ತಿದ್ದೆ. ನೀವು ಇಲ್ಲಿವರೆಗೂ ಬರೋ ತೊಂದರೆ ತಪ್ಪಿತ್ತು. ರಿಯಲಿ ಐ ಆಮ್ ವೆರಿ ಸಾರಿ.
ಏನಯ್ಯ ಭಾಸ್ಕರ, ಇಷ್ಟು ಬೇಗ ನಿಮ್ಮ ಮಾತುಕತೆ ಎಲ್ಲ ಮುಗಿದೋಯ್ತಾ? ಇನ್ನೆಲ್ಲಿ ಮಾತುಕತೆ, ಹುಡುಗಿಗೆ ಮದುವೆ ಬೇಡ ಅಂದಮೇಲೆ. ಏನು ಹುಡುಗಿನೇ ಮದುವೆ ಬೇಡ ಅಂದ್ಲ? ಏನು ಮೇಷ್ಟ್ರೆ, ನಮಗೆ ಅವಮಾನ ಮಾಡ್ಬೇಕಂತ ಕರ್ಕೊಂಬಂದ್ರಿ ಇಲ್ಲಿಗೆ? ಅಪ್ಪ ಇನ್ಯಾಕೆ ಮಾತುಕತೆ, ನಡೀರಿ ಹೋಗೋಣ. ಏನು ಬಂದಿದೆಯಾ ನಿಂಗೆ? ಅವ್ರನ್ನ ಅವಮಾನ ಮಾಡಿ ಕಳಿಸ್ಬಿಟ್ಟಿಯಲ್ಲ. ಅಮ್ಮ, ಅವ್ರು ಬರ್ತಾರೆ ಅಂತ ಮೊದಲೇ ನೀನು ನನಗೆ ಹೇಳಿದಿದ್ರೆ ಇಷ್ಟೆಲ್ಲ ನಡೀತಾನೆ ಇರಲಿಲ್ಲ. ಅಲ್ಲಮ್ಮ ಮೈತ್ರಿ, ನಿಮ್ಮ ತಾಯಿ ನಾವು ಫೋನ್ ಮಾಡಿ ಹೇಳಿದ್ದಕ್ಕೆ ನಾವು ಗಂಡಿನ ಕಡೆ ಅವ್ರು ಕರ್ಕೊಂಡು ಬಂದಿದ್ದು. ಸಾರಿ ಸರ್, ಹೀಗೆ ಹೇಳ್ತೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾನು ನಿಮಗೆ ಫೋನ್ ಮಾಡಿ ನನಗೆ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದ್ದೆ ಅಲ್ವಾ? ಇಷ್ಟಾದರೂ ನೀವು ಇವ್ರನ್ನೆಲ್ಲ ಕರ್ಕೊಂಬರ್ತೀರಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಯ್ಯೋ ಪಾಪಿ, ನೀನು ಅಲಂಕಾರ ಮಾಡ್ಕೊಂಡಿದ್ದು, ಹೊಸ ಸೀರೆ ಉಟ್ಕೊಂಡಿದ್ದು ನೋಡಿ ಈ ಸಲ ಆದರೂ ಮದುವೆಗೆ ಒಪ್ಕೊಂಡಿಯೇನೋ ಅಂದ್ಕೊಂಡಿದ್ದೆ. ಅಮ್ಮ, ನಾನು ಮೊದಲೇ ಆಕ್ಷೇಪ ತೆಗೆದಿದ್ದರೆ ನೀನು ಹೇಗಾದರೂ ನನ್ನ ಬಾಯಿ ಮುಚ್ಚಿಸ್ತೀಯ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ನನಗೇನು ಗೊತ್ತಿಲ್ಲದೆ ಇರೋ ಹಾಗೆ ಪ್ರಿಟೆಂಡ್ ಮಾಡಿದೆ. ನೋಡಿ ಸರ್, ಹೇಗೆ ಹೊಟ್ಟೆ ಉರಿಸ್ತಾಳೆ. ನಿನ್ನೆಯಿಂದ ಗುಮ್ಮನ್ ಗುಸ್ಕಿ ಥರ ಇದ್ದು ಇವತ್ತು ಗಂಡವ್ರ ಮುಂದೆ ಎಂಥ ದೊಡ್ಡ ಶಾಕ್ ಕೊಟ್ಟಿದ್ದಾಳೆ. ಮೊದಲೇ ನನಗೆ ಈ ವಿಷಯ ಗೊತ್ತಿರಲಿಲ್ಲಮ್ಮ. ಈಗ ಸ್ವಲ್ಪ ಹೊತ್ತು ಮುಂಚೆನೇ ಈ ವಿಷಯ ನನಗೆ ಗೊತ್ತಾಗಿದ್ದು. ಓಹೋ, ಏನು ಗಾಳಿ ಸಮಾಚಾರ ಬಂತಾ? ಇಲ್ಲ, ನನಗೆ ಬೇಕಾದವರೊಬ್ಬರು ಈ ವಿಷಯನ ಹೇಳಿದ್ರು. ಓಹೋ, ಬೇಕಾದವರು? ನಿನ್ನ ಮದುವೆ ಮುರಿಯೋರು ನಿನ್ನ ಶತ್ರುಗಳೇ ಕಣೆ, ಅವರು ಬೇಕಾದವರಲ್ಲ. ನನಗೇನಾರು ಅವ್ರು ಸಿಗಬೇಕು ನೋಡು, ಅವ್ರ ನಾಲ್ಕು ಸೀಲ್ ಬಿಡ್ತಾ ಇದ್ದೆ. ದಯವಿಟ್ಟು ಕ್ಷಮಿಸ್ಬಿಡಿ, ನೀವು ಒಳ್ಳೆ ಕೆಲಸ ಕೈ ಹಾಕಿದ್ರಿ, ಆದರೆ ಇವಳಿಗೆ ಲಭ್ಯ ಇಲ್ಲ. ಪ್ಲೀಸ್, ನೀವೆಲ್ಲರೂ ನನ್ನನ್ನು ಕ್ಷಮಿಸ್ಬೇಕು. ನಿಮ್ಮೆಲ್ಲರೂ ಹರ್ಟ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿರಲಿಲ್ಲ. ನನಗೆ ಮದುವೆ ಮಾಡಬೇಕು ಅಂತ ದುಡುಕಿ ನಮ್ಮಮ್ಮ ನನಗೊಂದು ಮಾತು ಹೇಳಿದೆ ನಿಮ್ಮನ್ನೆಲ್ಲರೂ ಕರೆಸ್ಬಿಟ್ಟಿದ್ದಾರೆ. ಐ ಆಮ್ ರಿಯಲಿ ವೆರಿ ಸಾರಿ. ಅಲ್ಲ ಮಗು, ಈ ವಯಸ್ಸಲ್ಲಿ ಯಾಕೆ ಮದುವೆ ಬೇಡ ಅಂತಂತಿದ್ದೀಯ ನೀನು? ಇವಳು ಒಬ್ರನ್ನ ಇವಳೊಬ್ರನ್ನ ಇಷ್ಟಪಟ್ಟಿದ್ಲು. ಹಾಗಿದ್ರೆ ಅವನ್ನೇ ಕೊಟ್ಟು ಮದುವೆ ಮಾಡಿ ಆಕೆಗೆ. ಆದರೆ ಈಗ ಅವನಿಗೆ ಮದುವೆ ಆಗೋಗಿದೆ. ಓ ಸಾರಿ ಮೈತ್ರಿ, ನನಗೆ ಈ ವಿಷಯ ಗೊತ್ತೇ ಇರಲಿಲ್ಲ. ಹೋಗಲಿ ಬಿಡು ರಘುರಾಮ. ಅಲ್ಲಮ್ಮ, ಇದು ಏನಾಯಿತು ಅಂತೀನಿ. ಊರಿಗೆಲ್ಲ ಅವನೊಬ್ಬನೇ ಗಂಡ. ಹಿರಿಯನಾಗಿ ಒಂದು ಮಾತು ಹೇಳ್ತೀನಿ ಕೇಳು, ಹಳೆ ವಿಷಯ ಎಲ್ಲ ಮರ್ತುಬಿಡು. ಈಗ ಒಳ್ಳೆ ಗಂಡು ನೋಡಿ ಮದುವೆಯಾಗಿ ಸುಖವಾಗಿ ಸಂಸಾರ ಮಾಡು, ಹೊಸ ಜೀವನ ಪ್ರಾರಂಭ ಮಾಡು. ಇದರಿಂದ ನಿಮ್ಮ ತಾಯಿಗೂ ಸಂತೋಷ ಆಗುತ್ತೆ ಅಲ್ವಾ? ಸರಿಯಾಗಿ ಹೇಳಿದ್ರಿ. ನಿಮ್ಮಂಥವರೇ ಇವಳಿಗೆ ಬುದ್ಧಿ ಹೇಳಬೇಕು. ಎಷ್ಟೇ ಹೊರಡೋಣ? ಹಾಂ, ಆಯ್ತಲ್ಲ ಕೆಲಸ. ಬರ್ತೀವಮ್ಮ. ಬರ್ತೀವಮ್ಮ.